ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಅಧೀಕ್ಷಕರಿಗೆ ಸಚಿವ ಪ್ರಿಯಾಂಕರ್ಗೆ ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ನಾಳೆ ಒಳಗೆ ಮಧ್ಯಂತರ ವರದಿ ನೀಡಿ ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಕಲಬುರಗಿ ಜೈಲು ಕರ್ಮಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9 ವರದಿ ಮಾಡಿತ್ತು. ಇದು TV9ನ ಬಿಗ್ ಇಂಪ್ಯಾಕ್ಟ್. ಕೂಡಲೇ ತನಿಖೆಯನ್ನ ನಡೆಸಿ ವರದಿಯನ್ನು ನೀಡಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ. SP ಹಾಗೆ ಕಮಿಷನರ್ಗೆ ಆದೇಶ ಮಾಡಿದಂತ ಪ್ರಿಯಾಂಕರ್ಗೆ KDP ಸಭೆಯಲ್ಲಿ TV9 ವರದಿ ಪ್ರಸ್ತಾಪ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಕಲಬುರಗಿ ಜೈಲು ಕರ್ಮಕಾಂಡದ ವರದಿಯನ್ನ TV9 ಬಿತ್ತರ ಮಾಡಿತ್ತು. ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಏನು ಬಂದಿದೆ ನಮ್ಮಲ್ಲಿ ಎವ್ರಿ ಫ್ರೈಡೇ ಮಟನ್ ಮತ್ತು ಚಿಕನನ್ನು ಕರ್ನಾಟಕ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ತಂದು ಕೊಡ್ತೀವಿ ಸರ್. ಹೊರಗಡೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದು ಸರ್ ಇದೆಲ್ಲ ಹಳೇದು ಸರ್. ಆ್ಯಕ್ಚುಲಿ ಯಾವುದು ಇದಲ್ಲ ಸರ್. ಈಗ ಅದರಲ್ಲಿ ಯಾವುದು ಇದಲ್ಲ ಸರ್. ಮತ್ತೆ ಏನಾಗಿದೆ ಅಂದರೆ ನಾವು ಕೇಸ್ ಸ್ಟಾಫ್ ಮೇಲೆ ನಾವು ಒಂದು ಹರಿಗೇಡ್ ಕೇಸ್ ಮಾಡಿದ್ದೀವಿ ಸರ್. ಹರಿಗೇಡ್ ಕೇಸ್ ಮಾಡಿದ್ದಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅವ್ರು ಇನ್ಸ್ಪೆಕ್ಟರ್ ಮೇಲೆ ಅಲಿಗೇಷನ್ ಮಾಡಿ ವಿಡಿಯೋ ಕೊಟ್ಟಿದ್ದಾರೆ. ಜೈಲ್ ಇದರಲ್ಲಿ ಏನೂ ಸಂಬಂಧ ಇಲ್ಲ ಸರ್. ಮತ್ತೆ ಈಗ ವಾಹಿನಿಗಳು ಬರ್ತಾ ಇದೆ, ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಫಾಲ್ಸ್ ನ್ಯೂಸ್ ಅಂತ ಈಗ ನೀವು ಹೇಳ್ತಾ ಇರೋದು ಸುಳ್ಳು ಸುದ್ದಿ ಅದು ಕರೆಕ್ಟಾ? ಕೇಸ್ ಹಾಕಿ. ಈ ಮಟನ್ ಚಿಕನ್ ಎಲ್ಲ ಹೊಸ ಮಾಡಿದ್ರೆ 3 months ಹಿಂಗಡೆ ಸರ್. ಆ್ಯಕ್ಚುಲಿ ಇದೆಲ್ಲ 3 months ಹಿಂಗಡೆ ಅಲ್ಲ. ಒಂದ್ಸಿನ ನಾನ್ ವೆಜ್ ತರ್ತಾರೆ, ಬಟ್ ಗುಟ್ಕಾ ಅವು ಇವುಗಳೆಲ್ಲ ಸರ್. ಆ್ಯಕ್ಚುಲಿ ಗುಟ್ಕಾ ಒಂದು ಮಾತ್ರ ಬ್ಯಾಂಡ್ ಇದೆ ಸರ್. ಬಾಕಿದೆಲ್ಲ ನಾವು ಅಲೋನೆ ಮಾಡ್ತೀವಿ ಸರ್. ಅಫಿಷಿಯಲಿನೇ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಕೇಸ್ ಇನ್ಸ್ಪೆಕ್ಟರ್ ಕೂಡ ಏನು ಬರ್ತಿರೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಅನ್ಅಫಿಷಿಯಲಿ ಯಾವುದನ್ನು ಕೂಡ ಒಳ್ಳೆ ಎಂಟ್ರ್ ಎಲ್ಲಿದೆ ನಿಮ್ಮ CCTV ಫುಟೇಜಸ್ ಎಲ್ಲ ನೋಡಿ. ಕಮಿಷನರ್ SP ಅವರೇ ಯಾರು ಜವಾಬ್ದಾರಿ ಇದ್ದೀರಾ ಅದಕ್ಕೆ? ಮೊನ್ನೆ ಇವರು ಯಾರು ಹೋಗಿದ್ರಲ್ಲ ಅವರಿಗೆಲ್ಲ ಆಫ್ಟರ್ ದ ಕ್ರೈಮ್ ಅಕ್ಯೂಸ್ಡ್ ಇನ್ ಸ್ಕ್ಯಾಮ್ ಆಸ್ ಮನಿ CCTV ಫುಟೇಜ್ ಚೆಕ್ ಮಾಡಿಸಿ ಏನೇನು ರಾಜಾತಿಥ್ಯಗಳು ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗುತ್ತೆ. ನಾವು ನಿಮ್ಗೆ ಯಾಕೆ ನಂಬಬೇಕು? ಕೈನಲ್ಲಿ ಒಂದು ಕೈದಿ ಹಿಡಿಯೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ಆನ್ ಟೈಮು ಹಿಡ್ಕೊಟ್ರು ವಾಪಸ್ ಅಲ್ಲಿ ರಾಜಾತಿಥ್ಯ ಕೊಡ್ತಾ ಇದ್ದಾರೆ. ವೈರ್ ಯಾರ ಸಬಾರ್ಡಿನೇಟ್ಸ್ ಕಂಪ್ಲೇನಿಂಗ್